ನಮಸ್ಕಾರ ಎಲ್ಲರಿಗೂ ಬಾಸ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ RCBಯ ಫ್ಯೂಚರ್ ಕ್ಯಾಪ್ಟನ್ ಯಾರು, ಇದ್ರ ಬಗ್ಗೆ ಸಿಕ್ಕಾಪಟ್ಟೆ RCB ಫ್ಯಾನ್ಸ್ಗಳು ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡ್ತಾ ಇದ್ವಿ. ಸಿಕ್ಕಾಪಟ್ಟೆ ಸ್ಪೆಕ್ಯುಲೇಷನ್ಸ್ಗಳು, ಸಿಕ್ಕಾಪಟ್ಟೆ ರ್ಯೂಮರ್ಸ್ಗಳು ಬಂದೋ. ಇಟ್ಸ್ ಆಲ್ ಅಬೌಟ್ KL ರಾಹುಲ್ LSCB ಟೀಸ್ಟೆ ಬರ್ತಾರೆ. ಈ ಸಲ ಆಕ್ಷನ್ಗೆ ಬರ್ತಾರೆ. RCB ಆಕ್ಷನಲ್ಲಿ KL ರಾಹುಲ್ನ ಟಾರ್ಗೆಟ್ ಮಾಡೋದು ಬಹುತೇಕ ಖಚಿತವಾಗೋಗ್ಬಿಟ್ಟಿದೆ. RCB ಕ್ಯಾಪ್ಟನ್ ಆಗು ಕೂಡ ಡಿಕ್ಲೇರ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಅದು ಇದು ಅಂತೆಲ್ಲ ಸ್ಪೆಕ್ಯುಲೇಷನ್ಸ್ಗಳು ಬಂತು. ಈ ಸ್ಪೆಕ್ಯುಲೇಷನ್ಸ್ಗಳಿಗೆಲ್ಲ LSCಯ ಓನರ್ ಸಂಜೀವ್ ಅವರು ತೆರೆ ಎಳೆದುಬಿಟ್ರು. RCBಗಲ್ಲ, ಇವರು LSCಗೆ ಕೋರ್ ಇದ್ದಂಗೆ, ಮೇನ್ ಪಿಲ್ಲರ್ ಇದ್ದಂಗೆ, ಇವ್ರ ಒಂಥರ ಫ್ಯಾಮಿಲಿ ಇದ್ದಂಗೆ. LSCಗೆ ಇವ್ರನ್ನ ಬಿಟ್ಕೊಂಡು ಕೂಡ ಮಾತೇ ಇಲ್ಲ ಅಂತ ಹೇಳ್ತಾ ಇದ್ದಂಗೆ RCB ಫ್ಯಾನ್ಸ್ಗಳ ಮುಖ ಎಲ್ಲ ಹಿಂಗಾಗೋಗ್ಬಿಡ್ತು. ಸೊ ಇವಾಗ RCBಗೆ ಯಾರಾಗಬೇಕು ಫ್ಯೂಚರ್ ಕ್ಯಾಪ್ಟನ್ ಅನ್ನೋದು ಒಂದು ಕ್ವೆಶನು. ಸೊ RCBಗೆ ಆ್ಯಕ್ಚುಲಿ ಯಾರನ್ನೋ ಕರ್ಕೊಂಬರೋದ್ಕಿಂತ ಟೀಮಲ್ಲೇ ಎಕ್ಸ್ಪೀರಿಯನ್ಸ್ನ ಗಳಿಸ್ಕೊಂಡಿರೋವಂಥವ್ರನ್ನ ಯಾರಾದರೂ ಕ್ಯಾಪ್ಟನ್ನ ಮಾಡ್ತು ಅಂತ ಅಂದರೆ ಫಾರ್ ಬೆಟರ್ ಆಗಿರುತ್ತೆ ಅಂತ ನನ್ನ ಪರ್ಸನಲ್ ಅಭಿಪ್ರಾಯ. ಯಾರೋ ಹೊಸೊಬ್ರನ್ನ ಆಕ್ಷನಲ್ಲಿ ಪಿಕ್ ಮಾಡಿಬಿಟ್ಟು ಅವ್ರನ್ನ ತಗೊಂಬಂದು ಇಲ್ಲಿ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿಬಿಟ್ಟು ಇರೋವಂಥವ್ರು, ಅಂದರೆ ಇವಾಗ ಟೀಮಲ್ಲಿ ಇರೋವಂಥವ್ರ ಮೇಲೆಲ್ಲ ಅವರು ಕ್ಯಾಪ್ಟನ್ ಆಗಿ ಬಂತು ಅಂತಂದರೆ ಅದು ಒಂದೊಂಥರ ಅಡ್ಜಸ್ಟ್ಮೆಂಟ್ ಆಗೋದಕ್ಕೂ ಕೂಡ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದೇ ಏನಾದ್ರು ಟೀಮಲ್ಲಿ ಇರೋವಂಥವ್ರನ್ನ ಏನಾದ್ರು ಕ್ಯಾಪ್ಟನ್, ಈಗ ಆಲ್ರೆಡಿ ಟೀಮಲ್ಲಿ ಇರೋವಂಥವ್ರನ್ನೇ ಕ್ಯಾಪ್ಟನ್ ಮಾಡ್ತು ಅಂತಂದರೆ ಚೆನ್ನಾಗಿರುತ್ತೆ ಅಂತ ಒಂದು ಪರ್ಸ್ನಲ್ ಅಭಿಪ್ರಾಯ ಅಷ್ಟೇನೆ. ಸೊ ದಟ್ಸ್ ಆಲ್ ಅಬೌಟ್ ರಜತ್ ಪತಿದಾರನೇ. ವಿರಾಟ್ ಕೊಹ್ಲಿ ಬಗ್ಗೆನೂ ಸಿಕ್ಕಾಪಟ್ಟೆ ಸ್ಪೆಕ್ಯುಲೇಷನ್ಸ್ಗಳು, ರ್ಯೂಮರ್ಸ್ಗಳು, ಅಸಂಪ್ಷನ್ಸ್ಗಳು ನಾವೇ ಮಾಡ್ಕೊಂಡಿದ್ವಿ. DK ಅವರು ಒಂದು ಪೋಸ್ಟ್ನ ಹಾಕಿದ್ರು ರೀಸೆಂಟಾಗೆ. ಅವರ 16 ವರ್ಷ ಆಗ್ತಾ ಇದ್ದಂಗೆ ಅವ್ರ ಕೆರಿಯರ್ದು ಸ್ಕಿಪ್ಪರ್ ಅಂತ ಮೆನ್ಷನ್ ಮಾಡ್ತಾ ಇದ್ದಂಗೆ RCBಗೆ ಕ್ಯಾಪ್ಟನ್ಸಿನ ನಿಭಾಯಿಸುವಂಥ ಸಾಧ್ಯತೆ ಇದೆ ವಿರಾಟ್ ಕೊಹ್ಲಿ ಅಂತ ನಾವೇ ಅಸಂಪ್ಷನ್ ಮಾಡ್ಕೊಂಡಿದ್ವಿ. ಗೊತ್ತಿಲ್ಲ, ಆದರೂ ಆಗ್ಬೋದು, ಆಗದೇ ಇದ್ರೂ ಇರಬಹುದು. ಬಟ್ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ನನಗೆ ಯಾಕೋ ಸಿಕ್ಕಾಪಟ್ಟೆ ಡೌಟ್ಫುಲ್ ಆಗಿದೆ. ಆಸ್ ಎ ಪ್ಲೇಯರ್ ಆಡೋದಕ್ಕೆ ವಿರಾಟ್ ಕೊಹ್ಲಿ ಇಷ್ಟಪಡ್ತಾ ಇರ್ತಾರೆ. ಹಂಗೂ ಏನಾದರೂ ಆಗಲೇ ಇಲ್ಲ ಅಂತಂದರೆ, ಯಾರು ಸಿಗಲೇ ಇಲ್ಲ ಅನ್ನೋ ಒಂದು ಇದರಲ್ಲಿ ಬಹುಶಃ ತಗೊಬೋದು ಕ್ಯಾಪ್ಟನ್ಸಿನ. ಅದು ನಾವು ಸೆಕೆಂಡ್ರಿಯಾಗಿ ಯೋಚನೆ ಮಾಡಬೇಕಾಗತ್ತೆ. ಬಟ್ ಫಸ್ಟು ನಾವು ಯೋಚನೆ ಮಾಡಬೇಕಾಗತ್ತೆ ಯಾರು ಫಸ್ಟು ಕ್ಯಾಪ್ಟನ್ ಆಗಿ, ಯಾವ ಇಂಡಿಯನ್ನು ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಫ್ಯೂಚರಲ್ಲಿ ಇನ್ನೂ ಒಂದು 5-6 ವರ್ಷ RCBಗೆ, 5-6 ವರ್ಷ ಮಾತ್ರ ಅಂತಲ್ಲ, ಫ್ಯೂಚರಾಗಿ RCBಲೇ ಉಳ್ಕೊಳ್ಳೋವಂಥ ಲಾಯಲ್ಟಿನ ಉಳಿಸ್ಕೊಳ್ಳೋವಂಥ ಪ್ಲೇಯರ್ ಯಾರನ್ನಾದರೂ RCB ನೋಡ್ತಾ ಇದೆ ಅಂತಂದರೆ ಅದನ್ನು ರಜತ್ ಪತಿದಾರ್ ಕಡೆ ನೋಡ್ಬೋದು. ಯಾಕೆ ಗುರು, ಸಿರಾಜ್ ಭಯ್ಯ ಇಲ್ವಾ? ಸಿರಾಜ್ ಭಯ್ಯನೂ RCBಯಲ್ಲಿ ಸುಮಾರು ವರ್ಷ ಆಡಿದಾರಪ್ಪ, ಅವ್ರಿಗೂ ಕೊಡ್ಬೋದು ಕ್ಯಾಪ್ಟನ್ಸಿನ ಅಂತ ಹೇಳ್ಬೋದು. ಬಟ್ ಸಿರಾಜ್ ಭಯ್ಯ ಕ್ಯಾಪ್ಟನ್ಸಿ ಅದು ಇದು ಎಲ್ಲ ನಮಗೆ ಸ್ಯೂಟಬಲ್ ಅನ್ಸೋದಿಲ್ಲ. ರಜತ್ ಪತಿದಾರ್ಗೆ ಹೆಂಗೆ ಅನ್ಸ್ಬಿಡುತ್ತೆ ನಿಮಗೆ ಕ್ಯಾಪ್ಟನ್ಸಿ ಸ್ಯೂಟಬಲು ಅಂತ ಕೇಳ್ತೀರಾ? ರಜತ್ ಪಟಿದಾರ್ ಎಲ್ಲಿ ಕ್ಯಾಪ್ಟನ್ಸಿ ಮಾಡಿರೋದು ನೋಡಿದ್ದೀರಾ? ಅದು ಇದು ಅಂತೆಲ್ಲ. ರಜತ್ ಪಟಿದಾರ್ ಒಳ್ಳೆ ಸೈಲೆಂಟಾಗಿ ಕಾಮ್ ಆ್ಯಂಡ್ ಕೂಲಾಗಿ ಎಲ್ಲ ಮೂಲೆಯಲ್ಲಿ ಹೋಗಿ ನಿಂತ್ಕೊಂಡಿರ್ತಾರೆ, ಚೈಲ್ಡ್ ಥರ ನಿಂತ್ಕೊಂಡಿರ್ತಾರೆ. ಅವ್ರಿಗೂ ಕ್ಯಾಪ್ಟನ್ಸಿ ಕೊಡಬೇಕು ಅಂತ ಹೇಳ್ತಿಲ್ಲ ಗುರು. ಕ್ಯಾಪ್ಟನ್ಸಿ ಅಂದರೆ ಒಂದು ಅಗ್ರೆಷನ್ ಇರಬೇಕು, ಒಂದು ಇದಿರಬೇಕು, ಒಂದು ಅದಿರಬೇಕು ಅಂತ ಹೇಳ್ಬೋದು. ಯಂಗ್ಸ್ಟರು ಇವಾಗ ಋತುರಾಜ್ ಗಾಯಕ್ವಾಡ್ನೇ ತಗೋಬೋದು. ಸೊ ಅವರು ಕೂಡ ಏನಂತ ಹೆವಿ ಅಗ್ರೆಷನ್ನು, ಪಂಪ್ಡಪ್ಪು ಅದೆಲ್ಲ ಇನ್ನೂ ಆಗಿಲ್ಲ. ಅವರು CSK ಕ್ಯಾಪ್ಟನ್ಸಿ ನಿಭಾಯಿಸಿದ್ರು ಸಹ ಸಿಕ್ಕಾಪಟ್ಟೆ ಒಂಥರ ಕಾಮನ್ ಕೂಲ್ ಆಗಿರ್ತಾರೆ. ಬೇರೆಯವ್ರದ್ದೆಲ್ಲ ಕೇಳ್ತಾ ಇರ್ತಾರೆ ಪಾಯಿಂಟ್ಸ್ಗಳು, ಧೋನಿಯವ್ರ ಪಾಯಿಂಟ್ಸ್ಗಳು, ಎಲ್ಲರ ಪಾಯಿಂಟ್ಸ್ಗಳನ್ನು ಕೂಡ ಕೇಳಿಸ್ಕೊಂಡು ಕ್ಯಾಪ್ಟನ್ಸಿನ ನಿಧಾನಕ್ಕೆ ನಿಭಾಯಿಸಿದ್ದಾರೆ. ಸೊ KL ರಾಹುಲ್ ಕೂಡ ಹಂಗೇನೆ, ಫಸ್ಟ್ ಬಂದಿದ ತಕ್ಷಣ ಪಟ್ಟಣಂಗೆ ಕ್ಯಾಪ್ಟನ್ ಆಗಿಬಿಟ್ರು ಅಂತ ಏನಿಲ್ಲ. ಅವ್ರು ಆ್ಯಕ್ಚುಲಿ ಕರ್ನಾಟಕ ಕ್ಯಾಪ್ಟನ್ನೇ ಆಗಿರಲಿಲ್ಲ. ಆಮೇಲೆ ಇಲ್ಲಿ IPL ಕ್ಯಾಪ್ಟನ್ಸಿನ ನಿಭಾಯಿಸ್ಬಿಟ್ಟು ಆಮೇಲೆ ಇಂಡಿಯನ್ ಟೀಮ್ ಕ್ಯಾಪ್ಟನ್ಸಿನ ನಿಭಾಯಿಸೋ ಥರ ಆಗಿದ್ದು KL ರಾಹುಲ್ ಅವರು. ಬರ್ತಾನೆ ಏನು ಕ್ಯಾಪ್ಟನ್ ಆಗಿರಲಿಲ್ಲ KL ರಾಹುಲ್. ಸೊ ಕ್ಯಾಪ್ಟನ್ಸಿ ಕೊಡೋವರೆಗೂ ಅಷ್ಟೇ, ಕೊಟ್ಟಾದ್ಮೇಲೆ ಎಲ್ಲರೂ ಹಂಗೆ ಕಲ್ತ್ಕೊಂತಾರೆ. ಇಲ್ಲಿ ರಜತ್ ಪಟಿದಾರ್ನ ರಿಟೈನ್ ಮಾಡ್ಕೊಳ್ಳೋದಂತೂ 100% ಕನ್ಫರ್ಮು. ರಜತ್ ಪಟಿದಾರ್ ವಿರಾಟ್ ಕೊಹ್ಲಿನ ರಿಟರ್ನ್ ಮಾಡ್ಕೊಳ್ಳೋದಂತೂ 100% ಪಕ್ಕಾ ಇರೋದ್ರಿಂದ ನಾನು ಅನ್ಕೊಂಡಿದ್ದೀನಿ ರಜತ್ ಪಟಿದಾರ್ಗೆ ಕ್ಯಾಪ್ಟನ್ಸಿನ ಕೊಡ್ತು ಅಂತಂದರೆ, ಒಬ್ಬ ಇಂಡಿಯನ್ಗೆ ಕ್ಯಾಪ್ಟನ್ಸಿನ ಕೊಡ್ತು ಅಂತಂದರೆ ಫಾರ್ ಬೆಟರ್ ಆಗಿರುತ್ತೆ. ಇಂಡಿಯನ್ಸ್ನ ಅರ್ಥಕೊಳ್ಳೋದ್ರಲ್ಲಿ ರಜತ್ ಪಟಿದಾರ್ ಗೊತ್ತಿಲ್ಲ, ಹೂ ನೋಸ್. ಕ್ಯಾಪ್ಟನ್ಸಿ ಕೊಟ್ಟಾದ್ಮೇಲೆ ರಜತ್ ಪಟಿದಾರ್ ಇವಾಗ 2.0 ಆಗ್ಬೋದು. ಹಿಂದೆ ಇದ್ದಂಥ ರಜತ್ ಪಟಿದಾರ್ಗೂ ಮುಂದೆ ಆಗುವಂಥ ರಜತ್ ಪಟಿದಾರ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದ್ರೂ ಇರ್ಬೋದು. ಇವಾಗ ಎಲ್ಲರೂ ನಾರ್ಮಲಾಗಿ ಮಾತಾಡೋದು ಹೆಂಗೆ ಅಂತಂದರೆ, AB de Villiers ಅವರು ಹೇಳಿದರೆ ರಜತ್ ಪಟಿದಾರ್ ಅವ್ರ ಬಗ್ಗೆ ಎಲ್ಲರೂ ಹೇಳಿದರೆ ಸಿಕ್ಕಾಪಟ್ಟೆ ಒಂಥರ ನಾಚ್ಕೊಂಡಿರ್ತಾರೆ ಡ್ರೆಸ್ಸಿಂಗ್ ರೂಮಲ್ಲಿ. ಎಲ್ಲರೂ ಒಂಥರ ಎಂಜಾಯ್ ಮಾಡ್ತಾ ಇರ್ತಾರೆ. ರಜತ್ ಪಟಿದಾರ್ ಮಾತ್ರ ಒಂಥರ ನಾಚ್ಕೊಂಡಿರ್ತಾರೆ, ಅಷ್ಟೊಂದು ಹೆವಿ ಮಿಂಗಲ್ ಆಗೋದಿಲ್ಲ ಅಂತ. ಸೊ ಅದು ಒಂದು ಪಾಯಿಂಟ್, ಅದೊಂದು ಡಿಮೆರಿಟ್ ಪಾಯಿಂಟ್ ಅಂತ ಹೇಳಬೇಕು ರಜತ್ ಪಟಿದಾರಲ್ಲಿ. ಮಿಂಗಲ್ ಆಗೋದಿಲ್ಲ ಅನ್ನೋದು ಗೊತ್ತಿಲ್ಲ, ಮಿಂಗಲ್ ಆದರೂ ಆಗ್ಬೋದು. ಏನು ಪ್ಲೇಯರ್ಗಳು ಒಬ್ಬರು ಒಂದೇ ಥರ ಇರ್ತಾರೆ ಫ್ಯೂಚರಲ್ಲೂ ಕೂಡ ಅಂತ ಹೇಳೋದಕ್ಕಾಗೋದಿಲ್ಲ, ಚೇಂಜ್ ಆಗಬಹುದು. ಸೊ ಹೋಪ್ಫುಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ರಜತ್ ಪಟಿದಾರ್ಗೆ ಕ್ಯಾಪ್ಟನ್ಸಿನ ಕೊಡಲಿ. ಯಾರ್ಯಾರನೋ ಕರ್ಕೊಂಬಂದು ಏನೇನೋ ಅಂದರೆ ಸಿಗಬೇಕಲ್ಲ ಇವರಿಗೆ. ಫಸ್ಟ್ ಆಫ್ ಆಲ್ ಪ್ಲೇಯರು ರೋಹಿತ್ ಶರ್ಮಾ, ರಿಷಬ್ ಪಂತ್ ಅಂಥ ಪ್ಲೇಯರ್ಗಳ್ಯಾರು ಇನ್ ಕೇಸ್ ಆಕ್ಷನ್ಗೆ ಬಂದರು ಅದನ್ನು ಕೂಡ ಸಿಗಬೇಕಲ್ಲ. ಸಿಕ್ಕಿದ್ರೆ ಅವ್ರಿಗೆ ಕೊಟ್ಟರೆ ಬೆಟರ್ ಆಗಿರುತ್ತೆ ಬೇರೆಯವ್ರಿಗೆ ಕ್ಯಾಪ್ಟನ್ಸಿನ. ಅಂದರೆ ರೋಹಿತ್ ಶರ್ಮಾ, ರಿಷಬ್ ಪಂತ್ ಅಂಥ ಪ್ಲೇಯರ್ಗಳಿಗೆ ಕ್ಯಾಪ್ಟನ್ಸಿ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ಗೆ ಕೊಟ್ಟರೆ ಬೆಟರ್ ಆಗಿರುತ್ತೆ. ಬಟ್ ಕ್ಯಾಪ್ಟನ್ನ ನಾವೇ ಡೆವಲಪ್ ಮಾಡಿದ್ರೆ ಹೆಂಗಿರುತ್ತೆ
ಇರುತ್ತೆ. ಸೊ ಅದೊಂಥರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇವಾಗ CSK ಮಾಡ್ತಿರೋದು ಅದೇನೆ, ಅವ್ರಿಗೇನು ಲಾಸ್ಟ್ ಸೀಸನ್ ನಾವು ಗೆದ್ದೇ ಬಿಡ್ತೀವಿ, ಗೆಲ್ಲೇಬೇಕು ಅನ್ನೋದು ಇದ್ದೇ ಇರುತ್ತೆ. ಬಟ್ ಗೆದ್ದೇ ಬಿಡ್ತೀವಿ ಋತುರಾಜ್ ಗಾಯಕ್ವಾಡಿಗೆ ಕ್ಯಾಪ್ಟನ್ಸಿನ ಕೊಟ್ಟಿರೋದ್ರಿಂದ ಅಂತ ಅಂದ್ಕೊಂಡೇನೋ ಅವ್ರು ಆಡಲಿಲ್ಲ. ಸೊ ನಾವು ಕೂಡ ಅಷ್ಟೇ, ಫಸ್ಟ್ ಸೀಸನ್ ಗೊತ್ತಿಲ್ಲ ಹೂ ನೋಸ್ ಗುರು. ಫಸ್ಟ್ ಸೀಸನ್ ರಜತ್ ಪಡಿದಾರ್ ಅವರ ಕ್ಯಾಪ್ಟನ್ಸಿನ ಕೊಟ್ಟರು ಅಂದರೆ ಆ ಕ್ಯಾಪ್ಟನ್ಸಿನೇ ಗೆದ್ಬಿಡ್ತೀವಿ, ಹೇಳೋದಕ್ಕಾಗೋದಿಲ್ಲ ಅದೆಲ್ಲ. ಸೊ ನೋಡೋಣ, ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ರಜತ್ ಪತಿದಾರ್ ಅವ್ರಿಗೆ ಕ್ಯಾಪ್ಟನ್ಸಿನ ಕೊಡಬೇಕು ಅಂತ. ಇದ್ರ ಬಗ್ಗೆ ಸುಮಾರು ಜನ ಉಗಿಯೋರು ಇರ್ತೀರಾ, ರಜತ್ ಪಟಿದಾರ್ ಕ್ಯಾಪ್ಟನ್ಸಿ ಅಂತ ನಜ್ಜಿ ನೆಟ್ಟಗೆ ಪಾಡಕ್ಕೆ ಕಲ್ತ್ಕೊಳಕ್ಕೆ ಹೇಳೋರು ಅಂತ ಹೇಳ್ತೀರಾ ಸ್ವಲ್ಪ ಜನ. ಇನ್ನೊಂದು ಸ್ವಲ್ಪ ಜನ ಇಲ್ಲ, ಇದೊಂದು ಸಖತ್ ಡಿಸಿಷನ್ ಇರುತ್ತೆ ಏನಾದ್ರು ಇನ್ ಕೇಸ್ RCB ಮಾಡ್ತು ಅಂತ. ನನಗೆ ಸಿಕ್ಕಾಪಟ್ಟೆ ಓವರ್ಸೀಸ್ ಪ್ಲೇಯರ್ಗಳಿಗೆ ಕ್ಯಾಪ್ಟನ್ಸಿ ಕೊಡೋದಕ್ಕಿಂತ ಒಬ್ಬ ಇಂಡಿಯನ್ಗೆ ಕ್ಯಾಪ್ಟನ್ಸಿ ಕೊಡ್ತು ಅಂದರೆ, ಒಬ್ಬ ಇಂಡಿಯನ್ ಕ್ಯಾಪ್ಟನ್ ಡೆವಲಪ್ ಮಾಡ್ತು ಅಂದರೆ RCB ಅದು. ಇವಾಗ ನೋಡಿ, ಇಂಡಿಯನ್ ಟೀಮ್ಗೆ ಏನಾದ್ರು ಫ್ಯೂಚರ್ ಕ್ಯಾಪ್ಟನ್ ಆದರು ಅಂತ ಅಂದರೆ ರಜತ್ ಪಟಿದಾರ್. ನಾನು ಸಿಕ್ಕಾಪಟ್ಟೆ ಮುಂದೆ ಯೋಚನೆ ಮಾಡ್ತೀನಿ, RCBಗೆ ಕ್ಯಾಪ್ಟನ್ ಆಗಿಲ್ಲ, ನಾನು ಆಲ್ರೆಡಿ ಇಂಡಿಯನ್ ಟೀಮ್ಗೆ ಕ್ಯಾಪ್ಟನ್ಸಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕ್ಯಾಪ್ಟನ್ಸಿನ ಚೆನ್ನಾಗಿ ನಿಭಾಯಿಸಿ ಅಲ್ಲಿ ಒಬ್ಬ ಫ್ಯೂಚರ್ ಕ್ಯಾಪ್ಟನ್ ಇಂಡಿಯನ್ ಟೀಮ್ಗೆ ಹುಟ್ಟಾಕ್ತು ಅಂದರೆ RCB, ಅದು ಚೆನ್ನಾಗಿರುತ್ತೆ. ಫಸ್ಟೇ ಕ್ಯಾಪ್ಟನ್ ಆಗಿರೋರನ್ನ ಕರ್ಕೊಂಬಂದು ಕ್ಯಾಪ್ಟನ್ ಮಾಡೋದಕ್ಕಿಂತ ಇಲ್ಲಿ ಹೊಸ ಕ್ಯಾಪ್ಟನ್ ಹುಟ್ಟಾಕಿ ಫ್ಯೂಚರ್ ಇಂಡಿಯನ್ ಕ್ಯಾಪ್ಟನ್ ಮಾಡೋದು ಹೆಂಗಿದೆ. ಸೊ ಇದು ಚೆನ್ನಾಗಿರುತ್ತೆ ನನ್ನ ಪ್ರಕಾರ ನೋಡ್ತು ಅಂತಂದರೆ. ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಉಗಿಯೋರು ಇರ್ತಾರೆ ಇವಾಗ ಕಾಮೆಂಟ್ ಸೆಕ್ಷನಲ್ಲಿ, ಏನು ಗುರು ಇವಾಗ KL ರಾಹುಲ್ ಆಗಿಲ್ಲ ಅಂತ ರಜತ್ ಪಟಿದಾರ್ ಹಿಡ್ಕೊಂಡಿದ್ದೆ ಇವಾಗ ಅಂತ. ಹೌದು, ಇವಾಗ ರಜತ್ ಪಟಿದಾರ್ನೇ ಹಿಡ್ಕೋಬೇಕು, ನಾನು ಅದು ಅವ್ರನ್ನೇ ಕ್ಯಾಪ್ಟನ್ಸಿನ ಕೊಡೋದಕ್ಕೆ ನೋಡ್ತಾ ಇರೋದು. ಸೊ ನಿಮಗೇನು ಅನಿಸುತ್ತೆ ಪರ್ಸ್ನಲಿ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾ.